ನಮಸ್ತೆ ಆತ್ಮೀಯರೇ. ಒಂದು ದೊಡ್ಡದಾದ ಕಾಡಿರುತ್ತೆ. ಅಷ್ಟು ದಟ್ಟವಾದ ಕಾಡಿರುತ್ತೆ. ಆ ಕಾಡಿಗೆ ಅದರದೇ ಆದ ಇತಿಹಾಸ ಇರುತ್ತೆ. ಒಂದು ಸಾರಿ ಕಾಡ್ಗಿಚ್ಚಿನಿಂದ ಇಡೀ ಕಾಡೇ ಹತ್ತಿ ಉರಿತಾ ಇರುತ್ತೆ. ಅಂಥ ಒಂದು ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ನಿಂತು ಕಾಡು ಸರ್ವನಾಶ ಆಗೋದನ್ನು ನೋಡ್ತಾ ಇರುತ್ತೆ. ಅದೇ ಗುಂಪಿನಿಂದ ಒಂದು ಗುಬ್ಬಚ್ಚಿ ತನ್ನ ಪುಟ್ಟದಾದ ಬಾಯಿಂದ ನೀರನ್ನು ತಗೊಳ್ಳೋದು ಹೋಗೋದು, ಬೆಂಕಿಯನ್ನು ಹಾರಿಸೋದು, ನೀರನ್ನು ತಗೊಳ್ಳೋದು ಹೋಗೋದು, ಬೆಂಕಿಯನ್ನು ಹಾರಿಸೋದು, ಇದೇ ಪ್ರಯತ್ನದಲ್ಲಿ ಇರುತ್ತೆ. ಅವರ ಸ್ನೇಹಿತರು ಎಲ್ಲರೂ ಅವರ ಬಗ್ಗೆ ಉಡಾಫೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ಹಾಸ್ಯವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇ ಗುಬ್ಬಚ್ಚಿ ಮರಿ, ನಿಮ್ಮ ಬಾಯಿನಲ್ಲಿ ಎಷ್ಟು ತರ ನೀರು ತಗೊಳೋದಕ್ಕೆ ಸಾಧ್ಯ? ಅದರಿಂದ ಇಡೀ ಕಾಡನ್ನು ನಂದಿಸುವಂಥ ಪ್ರಯತ್ನ, ಕಾಡ್ಗಿಚ್ಚನ್ನು ನಂದಿಸುವಂಥ ಪ್ರಯತ್ನ ಮಾಡಬಹುದಾ? ವ್ಯರ್ಥ ಪ್ರಯತ್ನ ಅಲ್ವಾ, ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗ ಗುಬ್ಬಚ್ಚಿ ಮರಿ ಹೇಳುತ್ತೆ, ಯಾವಾಗ ಈ ದೊಡ್ಡದಾದ ಕಾಡಿನ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಬರೆಯಲಾಗುತ್ತೆ, ಆಗ ನನ್ನ ಹೆಸರು ಕೊನೆಯವರೆಗೂ ಪ್ರಯತ್ನವನ್ನೇ ಪಟ್ಟೆ, ಕೊನೆಯವರೆಗೂ ಬೆಂಕಿಯನ್ನು ಆರಿಸುವ, ಕೊನೆಯವರೆಗೂ ಕಾಡನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನೇ ನಾನು ಪಟ್ಟೆ ಅಂತ ನನ್ನ ಒಂದು ಹೆಸರು ಇತಿಹಾಸದ ಪುಟಗಳಲ್ಲಿ ಬರೆಯಲಾಗುತ್ತೆ. ಆ ಒಂದು ಸಾರ್ಥಕತೆ ನನಗೆ ಸಾಕು ಅಂತ ಗುಬ್ಬಚ್ಚಿ ಮರಿ ಹೇಳುತ್ತೆ. ನಿಂತು ನೋಡುವವರ ಪಟ್ಟಿಯಲ್ಲಿ ಅಲ್ಲ, ಕೊನೆಯವರೆಗೂ ಪ್ರಯತ್ನ ಮಾಡುವವರ ಪಟ್ಟಿಯಲ್ಲಿ ನನ್ನ ಹೆಸರು ಬರುತ್ತೆ. ಆ ಸಾರ್ಥಕತೆ ನನಗೆ ಸಾಕು ಅಂತ ಹೇಳಿ ಆ ಗುಬ್ಬಚ್ಚಿ ಮರಿ ಹೇಳುತ್ತೆ. ಆತ್ಮೀಯರೇ, ಇವತ್ತು ನಮ್ಮದೇ ಸ್ವಭಾವಗಳು, ನಮ್ಮದೇ ಸಂಸ್ಕಾರಗಳು, ನಮ್ಮದೇ ವೀಕ್ನೆಸ್ಗಳು, ನಮ್ಮದೇ ನೇಚರ್ಗಳು, ಹವ್ಯಾಸಗಳು, ಚಟಗಳು ನಮಗಿವತ್ತು ಎಷ್ಟು ಮುಳುವಾಗಿದೆ, ಎಷ್ಟು ಹಾನಿಯಾಗಿದೆ. ಕೆಲವೊಂದು ಸಾರಿ ನಾವು ಹೇಳ್ತೀವಿ, ಅವರ ಚಟ ಅವರನ್ನು ಬಲಿ ತಗೋಬಿಡ್ತು, ಅವರ ಮಾತೆ ಅವ್ರಿಗೆ ಮುಳುವಾಯಿತು, ಅವರ ಚಟದಿಂದ, ಅವರ ಹವ್ಯಾಸದಿಂದ ಇಡೀ ಸಂಸಾರವೇ ಬಲಿ ತಗೊಳ್ತು ಅಂತ ಹೇಳ್ತೀವಿ. ಅಂಥ ಒಂದು ಬಲಹೀನ ಸಂಸ್ಕಾರಗಳಿಂದ ಹೊರಬರುವಂಥ ಸತ್ಯವಾದ ಪ್ರಯತ್ನವನ್ನು ನಾವಿವತ್ತು ಎಷ್ಟು ಮಾಡ್ತಾ ಇದ್ದೀವಿ? ಸತ್ಯವಾದ ಪ್ರಯತ್ನವನ್ನು ಎಷ್ಟು ಮಾಡ್ತಾ ಇದ್ದೀವಿ? ಆತ್ಮೀಯರೇ, ಕೆಲವೊಂದು ಸಾರಿ ಡಾಕ್ಟರ್ಸ್ ಹೇಳಿಬಿಡ್ತಾರೆ, ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಾಗಿದೆ, ನೀವಿನ್ನು ಪೇಷಂಟ್ನ ಕರ್ಕೊಂಡು ಹೋಗ್ಬೋದು, ನಾವೇನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅಂಥ ಒಂದು ಸಮಯದಲ್ಲೂ ಸಹ ನಾವು ನಮ್ಮ ಕೊನೆಯ ಪ್ರಯತ್ನವನ್ನು ಬಿಡೋದಿಲ್ಲ. ಸತ್ಯವಾದ ಪ್ರಯತ್ನವನ್ನು ನಾವು ಆ ಪೇಷಂಟ್ ಉಳಿಸ್ಕೊಳೋದಕ್ಕೆ ಮಾಡ್ತೀವಿ. ಅದೇ ಸತ್ಯವಾದ ಪ್ರಯತ್ನವನ್ನು, ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಯಾಕೆ ನಮ್ಮ ಬಲಹೀನತೆಗಳ ವಿರುದ್ಧ ನಾವು ಮಾಡೋದಿಲ್ಲ? ನಮಗದು ಮುಳುವಾಗುತ್ತೆ, ನಮಗದು ನಷ್ಟ ಆಗುತ್ತೆ, ಅದರಿಂದ ನನಗೆ ತೊಂದರೆ ಅಂತ ಗೊತ್ತಿದ್ರೂ ಅದರಿಂದ ಹೊರಬರುವ ಪ್ರಯತ್ನವನ್ನು ನಾವು ಯಾಕೆ ಮಾಡೋದಿಲ್ಲ? ಹೊರಗಡೆ ಬರುವ ಪ್ರಯತ್ನವನ್ನು ಮಾಡುವ ಬದಲು ನಮಗೆ ನಾವೇ ಸಮಜಾಯಿಷಿ ಕೊಟ್ಕೊಂಡ್ಬಿಡ್ತೀವಿ. ನಾನು ಇರೋದೇ ಹೀಗೆ, ನನ್ನ ನೇಚರ್ ಇರೋದೇ ಹೀಗೆ, ನಾನು ಭಗವಂತ ಸೃಷ್ಟಿ ಮಾಡಿರೋದೇ ಹೀಗೆ ಅಂತ ಹೇಳಿಬಿಟ್ಟು ನಮಗೆ ನಾವೇ ಸೇಫ್ ಗಾರ್ಡ್ ಮಾಡ್ಕೊಬಿಡ್ತೀವ? ಆತ್ಮೀಯರೇ, ಸತತವಾದ ಪ್ರಯತ್ನದಿಂದ ಹೇಗೆ ಸಮುದ್ರದ ಅಲೆಗಳು ಬಂದು ಬಂದು ಬಂಡೆಯನ್ನು ಒಡೆಯುತ್ತೆ, ಒಂದಲ್ಲ ಒಂದು ದಿನ ಆ ಬಂಡೆ ಬಿರುಕನ್ನು ಬಿಡುತ್ತೆ. ಅದೇ ರೀತಿ ಮರಳಿ ಯತ್ನವ ಮಾಡು ಎನ್ನುವ ಮಾತಿನಂತೆ ನಾವೆಷ್ಟು ಇವತ್ತು ನಮ್ಮದೇ ಬಲಹೀನತೆಗಳಿಂದ ಹೊರಬರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಸತತವಾದ ಪ್ರಯತ್ನದಿಂದ ನಾವು ಕೂಡ ನಮ್ಮ ಬಲಹೀನತೆಗಳಿಂದ ಹೊರಬರಬಹುದು ಅಲ್ವಾ? ಆತ್ಮೀಯರೇ, ಹಾಗಿದ್ರೆ ಎಲ್ಲಿಯವರೆಗೂ ಪ್ರಯತ್ನವನ್ನು ಮಾಡಬೇಕು? ಎಲ್ಲಿಯವರೆಗೂ ಬಲಹೀನತೆಗಳಿಂದ ಹೊರಬರ್ತೀವಿ ಅಲ್ಲಿಯವರೆಗೂ ಪ್ರಯತ್ನವನ್ನು ಮಾಡಬೇಕು. ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಅಂತರಾತ್ಮ ಒಪ್ಪುವವರೆಗಾದರೂ ನಾವು ಪ್ರಯತ್ನವನ್ನು ಮಾಡಬೇಕು. ಸಾಮಾನ್ಯವಾಗಿ ಹೇಳ್ತೀವಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಿ. ನಮಗೆ ನಾವೇ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನನ್ನ ಸಂಪೂರ್ಣ ಪ್ರಯತ್ನವನ್ನು ನಾನು ಮಾಡಿದೆ ಅನ್ನೋ ಒಂದು ಮಾತು ನಮ್ಮ ಅಂತರಾತ್ಮದಿಂದ ಬರಬೇಕು. ಅಲ್ಲಿಯವರೆಗೂ ನಾವು ಸತತವಾದ ಪ್ರಯತ್ನವನ್ನೇ ಮಾಡಬೇಕು. ಇಲ್ಲ ಅಂದರೆ ಕೊನೆಗೆ ಪಶ್ಚಾತ್ತಾಪಕ್ಕೆ ಬಲಿಯಾಗಬೇಕಾಗತ್ತೆ. ಕೊನೆಗೆ ನಮ್ಮ ಆತ್ಮ, ನಮ್ಮ ಮನಸ್ಸು ಹೇಳೋದಕ್ಕೆ ಶುರು ಮಾಡುತ್ತೆ, ಇನ್ನೊಂದು ಪ್ರಯತ್ನ ನಾನು ಪಡಬೇಕಾಗಿತ್ತು, ನಾನು ಸತತವಾದ ಪ್ರಯತ್ನವನ್ನು ನಾನು ಮಾಡ್ಬೋದಾಗಿತ್ತು,
ನನ್ನ ವೀಕ್ನೆಸ್ಗಳಿಂದ ನಾನು ಹೊರಗಡೆ ಬರ್ಬೋದಾಗಿತ್ತು ಎನ್ನುವ ಪಶ್ಚಾತ್ತಾಪದ ಮಾತುಗಳೇ ಕೊನೆಗೆ ನಮ್ಮಲ್ಲಿ ಉಳ್ಕೊಂಡ್ಬಿಡುತ್ತೆ. ಆತ್ಮೀಯರೇ, ಸತ್ಯವಾದ ಪ್ರಯತ್ನದಿಂದ, ಪ್ರಾಮಾಣಿಕ ಪ್ರಯತ್ನದಿಂದ, ನಮ್ಮದೇ ಬಲಹೀನತೆಗಳಿಂದ, ನಮ್ಮದೇ ವೀಕ್ನೆಸ್ಗಳಿಂದ ನಾವು ಹೊರಗಡೆ ಬರಬಹುದಾ? ವಿಚಾರದ ವಿಮರ್ಶೆ ನಿಮ್ಮದು. ಅವಶ್ಯವಾಗಿ ವಿಡಿಯೋ ಕಂಟೆಂಟ್ಗಳು ಹೇಗೆ ಬರ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.